ನಮಸ್ಕಾರ ಎಲ್ಲರಿಗೂ. ಇವತ್ತು ಬೋಟ್ ನೆಕ್ ಬ್ಲೌಸ್ ಹೆಂಗ್ ಕಟಿಂಗ್ ಮಾಡ್ಬೇಕನ್ನೋದು ತೋರಿಸ್ತೀನಿ, ನೋಡ್ಕೋರಿ. ನೀವು ಕಲೀರಿ, ಮತ್ತೊಬ್ಬರಿಗೂ ಕಲಿಸಿರಿ. ಅದೇ ಥರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ. ಮತ್ತೇನ್ರ ನಿಮಗೆ ತಿಳಿಲಿಲ್ಲ ಅಂದ್ರೆ ಒಂದು ಕಮೆಂಟ್ ಹಾಕ್ರಿ. ಹಂಗೆ ಚಾನಲ್ ಶೇರ್ ಮಾಡ್ರಿ, ಮತ್ತೊಬ್ಬರಿಗೆ ಅದು ಕಲಿಯಾಕ ಚಲೋ ಆಗುತ್ತೆ. ಬರ್ರಿ ವಿಡಿಯೋ ನೋಡೋಣ. ಇದಾದ್ಮೇಲೆ ಇಲ್ಲೊಂದು ಲೈನ್, ಅವರು ಬ್ಲೌಸು ಅಳತಿ ಕೊಟ್ಟಾರ, ಅಳತಿ ಬ್ಲೌಸ ಕೊಟ್ಟಾರ ಅವರು ರೆಡಿ ಮಾಡಕ. ಇದು ಉದ್ದ 13 ಇಂಚ್ ಅದ. ನಾವು ಉದ್ದ ಎಷ್ಟು ಇಡಬೇಕು? 12.5 ಇಡಬೇಕು. ಇದು 12.5 ಉದ್ದ ಇಟ್ಟಿನಿ. ಬ್ಲೌಸ್ ಉದ್ದ 13 ಐತಿ, ನಾ 12.5 ಇಟ್ಟಿನಿ. ಹಾರ್ಮೋನ್ ಅಂದ್ರೆ ಬಗಲ್ ಅಂತಾರಲ್ಲ, ಅದನ್ನ 5.25 ಇಟ್ಟಿನಿ. ಅದೇ ತರ ಇಲ್ಲೇ 12.5 ಮತ್ತೆ 5.25 ನೋಡಿ. ಫಸ್ಟ್ 5.25 ಹಾಕೊಂಡಿನಿ, ತದನಂತರ 12.5. ಇಷ್ಟು ಅರ್ಥ ಆಯ್ತಲ್ಲ. ಇನ್ನು ಮುಂದೆ ಚೆಸ್ಟ್ ಮತ್ತೆ ಹಿಪ್ಸ್ ಅಳತಿ ಮಾಡ್ಕೊಳ್ಳೋದು. ಇದು ಅಳತಿ ಮಾಡ್ಕೊಳಕತ್ತೀನಿ ನೋಡ್ರಿ. ಈಗ ಫಸ್ಟ್ ಎದೆದು 34 ಇಂಚ್ ಐತಿದು. ನೆಕ್ಸ್ಟ್ ನಡ 26 ಇಂಚ್ ಐತಿ. ಈಗ ಇನ್ನೊಂದು ವಿಷಯ ಏನಂದ್ರೆ ಇದ್ರಾಗ ಈಗ ನಾನು ಇದಕ್ಕೆ ಬೋಟ್ ನೆಕ್ ರೆಡಿ ಮಾಡ್ತೀನಲ್ಲ, ಇದ್ರ ಶೋಲ್ಡರ್ ಅಳತಿ ಸಿಗಲ್ಲ. ಇದು ನಾರ್ಮಲ್ ಬ್ಲೌಸ್ ಅಳತಿ ಇದು. ಅದೇ ಕಾರಣಕ್ಕೆ ನಾ ಮೈ ಅಳತಿ ತೊಗೊಂಡಿದ್ದೆ. ಮೈ ಅಳತಿ ಶೋಲ್ಡರ್ದು ಮೈ ಅಳತಿ ತೊಗೊಂಡ್ರೆ ಅದು ಶೋಲ್ಡರ್ 13.5 ಇತ್ತು. ಅದೇ ಥರ 13.5 ಅರ್ಧ ನಾವು ಇಡ್ಬೇಕಿಲ್ಲಿ ಶೋಲ್ಡರ್. ಈ ತರ ಇದಾದ್ಮೇಲೆ 34 ಐತಲ್ಲ, ಇದರ 4 ಭಾಗ ಮಾಡಬೇಕು. 4ನೇ ಭಾಗ 8.25 ಬರುತ್ತೆ. 8.25 ಇಡೋದು. 2 ಇಂಚ್ ಮಾರ್ಜಿನ್. ಅದೇ ತರ ನಡ 26 ಐತಿ. 26 ಅರ್ಧ 13 ಅರ್ಧ 6.25 ಇಟ್ಟಿ ನೋಡ್ರಿ. ನೆಕ್ಸ್ಟ್ ಡಾಚ್ 1.2 ಇಂಚ್ ಡಾಚ್ ಇಡಾಕತ್ತೀನಿ. ಮತ್ತೆ 2 ಇಂಚ್ ಮಾರ್ಜಿನ್ ಆಯ್ತು. ಇಷ್ಟು ಇಲ್ಲೊಂದು ಸ್ವಲ್ಪ ಕ್ರಾಸ್ ಮಾಡ್ಕೋಬೇಕು. ಬೋಟ್ ನೆಕ್ ಐತಲ್ಲ ಅದಕ್ಕೆ ಇಲ್ಲೊಂದು ಸ್ವಲ್ಪ ನೆಕ್. ಇದು ಬ್ಲೌಸ್ ಸಾಂದ್ ಐತಲ್ಲ, ಅದೇ ಕಾರಣಕ್ಕೆ ನಾನು ಬರೀ 3.25 ಇಟ್ಟೀನಿ. ನೆಕ್ ಬ್ರಾಡ್
3.5 ಇಟ್ಟೀನಿ ಈಗ. ನೆಕ್ಸ್ಟ್ ಇಲ್ಲಿ 1/2 ಇಂಚ್ ಬಿಡ್ಬೇಕು. ಇಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್. ಇದು ಬೆಲ್ಟಿಂದು ಸ್ಟಿಚ್ ಇರ್ತಲ್ಲ, ಅಲ್ಲಿಗೆ ಇಟ್ರ ಇಲ್ಲೊಂದು ಮಾರ್ಕ್ ಹಾಕೊಳ್ಳೋದು. ಇದು ನಾರ್ಮಲ್ ಬ್ಲೌಸ್ ಅಲ್ಲ. ಈಗ ಬೋಟ್ ನೆಕ್ಕಿಗೆ 1 ಇಂಚ್ ಇಲ್ಲ 1.5 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ಇಲ್ಲಿ 3.5 ಇಟ್ಟಿದ್ನಲ್ಲ, ಅದೇ ತರ ಇಲ್ಲೂ ಕೂಡ 3.5 ಇಡ್ರಿ. ಇದಾದ್ಮೇಲೆ ಇಲ್ಲೊಂದು ಸ್ಟ್ರೇಟ್ ಲೈನ್ ಹೇಳ್ಕೊರಿ. ಇಲ್ಲೊಂದು ರೌಂಡ್ ಶೇಪ್ ಕೊಡ್ರಿ. ಇಲ್ಲೊಂದು ರೌಂಡ್ ಶೇಪ್. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಈಗ ಇದಕ್ಕೆ 8.5 ಐತಂದ್ರೆ 4.25. 4.25 ಅಂದ್ರೆ ಇಲ್ಲಿ ನಾವು 4.25 1 ಪಾಯಿಂಟ್ ಇಲ್ಲೊಂದು ಮಾರ್ಕ್ ಹಾಕೋಬೇಕು. ಮಾರ್ಕ್ ಹಾಕೊಂಡಿದ್ದಾದ್ಮೇಲೆ ಇಲ್ಲೊಂದು ಲೈನ್ ಹಾಕೊಂಡ್ಬಿಡ್ರಿ. ಇದಾದ್ಮೇಲೆ ನಾವು 1.5 ಇಂಚ್ ಡಾಚ್ ಇಟ್ಟಿನಲ್ಲ, ಈ ಸೈಡ್ 1ಕ್ಕೆ 1 ನೂಲ್ ಕಡಿಮೆ, 1 ಪಾಯಿಂಟ್ ಕಡಿಮೆ. ಇಲ್ಲೂ ಕೂಡ 1ಕ್ಕೆ 1 ಪಾಯಿಂಟ್ ಕಮ್ಮಿ. ಈ ತರ ಮಾರ್ಕ್ ಹಾಕೋರಿ. ಇದು ಡಾಚ್ ಏನಿರುತ್ತಲ್ಲ ಅದೇ ಸೈಜ್ ಇಡ್ರಿ, ಪರವಾಗಿಲ್ಲ. 1.25 ಐತಿ ಇದು. ನೀವು ಕೂಡ 1.25 ಇಡ್ರಿ. ನೆಕ್ಸ್ಟ್ ಇಲ್ಲಿ ಏನೈತಲ್ಲ 1.6 ಐತಿ ಇದು. ಅಂದ್ರ ನೀವು 3 ಇಂಚ್ ಇಡ್ರಿ. ಮೂರು ಇಂಚ್ ಇಟ್ಟಾದ್ಮೇಲೆ ಇಲ್ಲಿ 4 1 ಪಾಯಿಂಟ್ ಐತಿ. ಅದೇ ತರ ಇಲ್ಲೂ ಕೂಡ 4 1 ಪಾಯಿಂಟ್ ಮೇಲೆ ಇಲ್ಲೊಂದು ಲೈನ್ ಹೇಳ್ಕೋರಿ. ಈ ಲೈನ್ ಹೇಳ್ಕೊಂಡಾದ್ಮೇಲೆ ಇಲ್ಲೇ 1.5 ಇಂಚು ಈ ತರ ಮಾರ್ಕ್ ಹಾಕೋರಿ. ಇಲ್ಲೂ ಕೂಡ 1.5 ಇಂಚು ಮಾರ್ಕ್. ಇಲ್ಲಿವರೆಗೂ ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಈ ತರ ಒಂದು ಕ್ರಾಸ್ ಲೈನ್. ಇಲ್ಲೂ ಕೂಡ ಒಂದು ಕ್ರಾಸ್ ಲೈನ್. ಈಗ ಇಲ್ಲಿ ಏನೈತಲ್ಲ, ಈ ಪಾಯಿಂಟ್ ಇಂದ ಇಲ್ಲಿಗೆ ಒಂದು ಕ್ರಾಸ್ ಲೈನ್. ಇದು ಯಾಕಪ್ಪ ಅಂತಂದ್ರೆ, ಇದು ಬೋಟ್ ನೆಕ್ ಐತಲ್ಲ, ಅದಕ್ಕೆ ಇಲ್ಲಿ ಬಗಲು ಸ್ವಲ್ಪ ಜಾಸ್ತಿ ಇಳಿಸ್ಬೇಕಾಗತ್ತೆ. ಅದೇ ಕಾರಣಕ್ಕೆ ಇದು ಡಾಚ್ ಏನೈತಲ್ಲ, ಡಾಚಿಂದ ಹೊಲಿಗೆ ಇದಕ್ಕೆ ಹತ್ರ ಆಗಬಾರ್ದು ಅನ್ನೋ ಕಿಚ್ಚಕ್ಕೆ ಇಲ್ಲಿ ಸ್ವಲ್ಪ ಕ್ರಾಸ್ ಮಾಡ್ಕೊಂಡ್ಬಿಡೋದು. ಇಲ್ಲಿಂದ ಇಲ್ಲಿಗೆ ಅರ್ಥ ಆಯ್ತಲ್ಲ. ಇನ್ ಕಟಿಂಗ್ ಇಲ್ಲಿವರೆಗೂ ಅರ್ಥ ಆಯ್ತಲ್ಲ. ಈಗ ಇಲ್ಲೇ ಕಟಿಂಗ್ ಮಾಡ್ಕೊಂಡ್ಬಿಡೋದು. ಅದು ಎಕ್ಸ್ಟ್ರಾ ಅದು ಕಟ್ ಮಾಡಿಬಿಟ್ವಿ. ನೆಕ್ಸ್ಟ್ ಇಲ್ಲೊಂದು ಚಟ್ಕ. ಇದಾದ್ಮೇಲೆ ಡಾಚಿಂದು ಇದೊಂದು
ಚಟ್ಕ, ಇಲ್ಲೊಂದು ಚಟ್ಕ, ಇಲ್ಲೊಂದು ಚಟ್ಕ, ನೆಕ್ಸ್ಟ್ ಇಲ್ಲೊಂದು ಚಟ್ಕ, ಇದಾದ್ಮೇಲೆ ಇದೊಂದು ಚಟ್ಕ. ಇದಾಯ್ತಲ್ಲ, ಸೂಜಿ ತಗೊಂಡು ಇಲ್ಲೊಂದು ಪಾಯಿಂಟ್, ನೆಕ್ಸ್ಟ್ ಇಲ್ಲೊಂದು ಪಾಯಿಂಟ್ ಬರುತ್ತೆ, ಇಲ್ಲೊಂದು ಪಾಯಿಂಟ್ ಬರುತ್ತೆ. ಇದು ಉಲ್ಟಾ ಹಾಕೊಂಡು ಆ ಪಾಯಿಂಟ್ ಎಲ್ಲಿರ್ತಾವಲ್ಲ ಆ ಪಾಯಿಂಟಿಗೆ ಮಾರ್ಕ್ ಹಾಕೋರಿ. ಈ ತರ ಎರಡು ಫ್ರಂಟ್ ಕಟ್ಟಿಂಗ್ ಆಯ್ತು. ಫ್ರಂಟ್ ಅಂತೂ ಆಯ್ತು. ಇನ್ನು ಬ್ಯಾಕ್ ಕಟ್ಟಿಂಗ್ ನೋಡ್ಕೊರಿ. ಬ್ಯಾಕ್ ಕಟ್ಟಿಂಗಿಗೆ ಇದೇನು ಫ್ರಂಟ್ ಇರುತ್ತಲ್ಲ ಇದೇ ತರ ಇಲ್ಲಿ ನೆಕ್ಕಿನ ಮಾರ್ಕ್, ಇದೇ ತರ ಇಲ್ಲಿ ಶೋಲ್ಡರ್ ಮಾರ್ಕ್, ನೆಕ್ಸ್ಟ್ ಇದೇ ತರ ಮಾರ್ಕ್. ಇದಾದ್ಮೇಲೆ ಇದು ಕೂಡ ಹಿಂಗ ಎಲ್ಲ ಇದೇ ತರ ಹಾಕೋಬೇಕು ಮಾರ್ಕ್. ಇದು ಇದಾದ್ಮೇಲೆ ಇಲ್ಲಿ ಕೆಳಗಡೆ 1.25 ಇಂಚ್ ಎಕ್ಸ್ಟ್ರಾ ಇಡ್ಬೇಕಿದು. ಈ ತರ ಇಲ್ಲಿ 1.25 ಇಂಚ್ ಜಾಸ್ತಿ ಇಡ್ಬೇಕು. ಯಾಕಂದ್ರೆ ಇಲ್ಲಿ 1.25 ಇಂಚ್ ಕಡಿಮೆ ಕಟ್ ಮಾಡ್ಕೊಂಡಿರ್ತೀವಲ್ಲ, ಅದೇ ಕಾರಣಕ್ಕೆ 1.25 ಇಂಚ್ ಜಾಸ್ತಿ ಇಡ್ಬೇಕು. ಅಂದ್ರೆ ಇಲ್ಲೇ 1.25 ಇಡ್ಬೇಕು. ಇಲ್ಲೇ 1.25, ಇಲ್ಲೇ 1.25 ಇಟ್ಟಾದ್ಮೇಲೆ ಇಲ್ಲೊಂದು ಮಾರ್ಕ್ ಹಾಕೊಂಡ್ಬಿಡೋದು. ಇದಾದ್ಮೇಲೆ ಇದನ್ನ ಸೈಡ್ ತೆಗೆದು ಇಟ್ಬಿಡೋದು. ಸೈಡ್ ತೆಗೆದಿಟ್ಟಾದ್ಮೇಲೆ ನಡದ ಅಳತಿ ಇರುತ್ತಲ್ಲ, ಅದು 4ನೇ ಭಾಗ, ಕಾಲ್ ಭಾಗ, 6.25 ಆ ಥರ ಹಿಂಗೆ 6.25 ಮಾರ್ಕ್ ಹಾಕ್ಕೊಂಡು 1 ಇಂಚ್ ಬ್ಯಾಕ್ ಡಾಚ್ ಅದು ಇಡಬೇಕು. ಅದಾದ್ಮೇಲೆ ಮತ್ತೆ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್. ಇದಾದ್ಮೇಲೆ ಇಲ್ಲೊಂದು ಚಟ್ಕ ಹೊಡ್ಕೋರಿ. ಇದಾದ್ಮೇಲೆ ಇಲ್ಲೊಂದು ಚಟ್ಕ ಹೊಡ್ಕೋರಿ. ಈ ತರ ಈ ಚಟ್ಕ ಹೊಡ್ಕೊಂಡಾದ್ಮೇಲೆ ನಿಮ್ಗೆ ಕೋಲ್ ಎಷ್ಟು ಬೇಕು ಅಷ್ಟು ಡೀಪ್ ಕಟ್ ಮಾಡ್ಕೋಬಹುದು. ಇದು ಅರ್ಥ ಆಯ್ತಲ್ಲ? ಫ್ರಂಟು ಬ್ಯಾಕ್, ಇದು ಬ್ಯಾಕು, ಇದು ಫ್ರಂಟು. ಫ್ರಂಟ್ ಬ್ಯಾಕ್ ಆಯ್ತು. ಇನ್ನ ಸ್ಲೂಸ್ ನಾರ್ಮಲ್, ಅದು ತೋಳೆ ಹೆಂಗ್ ಕಟ್ ಮಾಡ್ತೀರಿ, ಸ್ಲೂಸ್ ಹೆಂಗ್ ಕಟ್ ಮಾಡ್ತೀರಿ ನಾರ್ಮಲ್ ಸ್ಲೂಸ್, ಅದೇ ತರನ ಇದಕ್ಕೂ ಕಟ್ ಮಾಡೋದು. ಅದ್ರಾಗ ಏನು ಡಿಫ್ರೆನ್ಸ್ ಇಲ್ಲ. ಇನ್ನ ಬೆಲ್ಟ್ ಪಟ್ಟಿ, ಕ್ರಾಸ್ ಪಟ್ಟಿ ಅದನ್ನ ಕಟ್ ಮಾಡೋದು ತೋರಿಸ್ತೀನಿ ನೋಡ್ರಿ. ಅದೇ ಮೇನು ನಡದ 4ನೇ ಭಾಗ ಏನಿರುತ್ತಲ್ಲ, ಆ 4ನೇ ಭಾಗ 6.25 ಐತಲ್ಲ, 2 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. 6.25 ಅಂದ್ರೆ 7.25 1, 8.25 1, 2 ಇಂಚ್ ಜಾಸ್ತಿ ಆಯ್ತು. ನಾವು 9 ಇಂಚ್ ಇಟ್ಕೊಂಡಿರ್ತೀನಿ, ಒಂದು ಅರ್ಧ ಇಂಚ್ ಎಕ್ಸ್ಟ್ರಾನ ಇರಲಿ ಅಂತಂದು ಈ ತರ ಇಟ್ಕೊಂಡು ಒಂದು ಮಾರ್ಕ್ ಹಾಕೊಳ್ಳೋದು. ಮಾರ್ಕ್ ಹಾಕೊಂಡಾದ್ಮೇಲೆ ಇಲ್ಲೊಂದು ಲೈನ್ ಎಳ್ಕೊಂಡ್ಬಿಡೋದು ಇಷ್ಟೇ. ಈ ತರ ಇದಾದ್ಮೇಲೆ ಇಲ್ಲೇ
ಪೋಣೆ 3 ಇಟ್ಕೋಬೇಕು. ಇಲ್ಲಿ ಪೋಣೆ 3 ಇಟ್ಕೊಂಡು ಮತ್ತು ನೆಕ್ಸ್ಟ್ 1.25 ಇಂಚ್ ಏರಿಸ್ಬೇಕು. 1.25 ಇಂಚ್ ಇಲ್ಲೂ ಕೂಡ ಪೋಣೆ 3. ಇದಾದ್ಮೇಲೆ ಇದಕ್ಕೆ ಒಂದು ಲೈನ್ ಈ ಥರ ಎಷ್ಟು 3.25 ಬರುತ್ತೆ. ಆ ಥರ ಇಲ್ಲೂ ಕೂಡ 3.25 ಇಲ್ಲಿ ಹಿಂಗೆ ಇಟ್ಕೊಂಡು ಇಲ್ಲಿ ಕ್ರಾಸ್ ಮಾಡ್ಕೊಂಡ್ಬಿಡೋದು. ಇಲ್ಲಿ ಈ ಥರ ಈಸಿ ಮೆಥಡ್ ನಿಮ್ಗೆ ತೋರಿಸ್ಕೊಂತ ಹೋಗ್ತೀನಿ. ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಫಸ್ಟ್ ಹಾಲ್ ಅಂತ ಹೊಡ್ಕೋಬೇಕು. ಅಂದ್ರೆ ನಮ್ಗೆ ಎಲ್ಲಾ ಥರದ್ದು ಈಸಿ ಮೆಥಡ್ ತೋರಿಸ್ತಾ ಹೋಗ್ತೀನಿ. ಎಲ್ಲ ಟೇಲರ್ ಟ್ರಿಕ್ಸ್ ಯಾಕಂದ್ರೆ ಇಲ್ಲೇ ಪಟ್ಟಿ ಬರುತ್ತೆ ಈ ಥರ. ಅದೇ ಕಾರಣಕ್ಕೆ ಅದನ್ನ 1/2 ಇಂಚ್ ಕಡಿಮೆ ಮಾಡ್ಕೋಬೇಕು. ಆಮೇಲೆ ಇಲ್ಲೇ ಕರೆಕ್ಟ್ ಆಗುತ್ತೆ. ಅದು ಇಲ್ಲಿ ಒಂದು ಪಲಿಗಾಗಿ ಹೋಗುತ್ತಲ್ಲ, ಅದಾದ್ಮೇಲೆ ಈ ಥರ ಬರುತ್ತೆ. ಏನು ಅರ್ಥ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ. ಆದಷ್ಟು ನೀವು ಎಷ್ಟು ಜಲ್ದಿ ಸಬ್ಸ್ಕ್ರೈಬರ್ ಆಗಿ ಎಷ್ಟು ಜಲ್ದಿ ನೀವು ಜನ ಹೆಚ್ಚಾಕಿರಿ ಅಂತಂತ ಡಿಸೈನ್ಸ್ ಎಲ್ಲ ತರ್ತೀನಿ. ನಾನು ನೋಡ್ಕೊಂಡು ತೋರಿ, ನೀವು ಕಲೀರಿ, ಮತ್ತೊಬ್ಬರಿಗೂ ಕಲಿಸ್ರಿ. ಥ್ಯಾಂಕ್ ಯು.